ಕ್ಷರಪುರುಷ ಅಂತ ಒಂದು ಗುಂಪಿಗೆ ಹೆಸರು, ಅಕ್ಷರ ಪುರುಷ ಅಂತ ಇನ್ನೊಂದು ಗುಂಪಿಗೆ ಹೆಸರು. ಒಳಗೆ ಸೇರಿಕೊಂಡು ಆತನಿಗೂ ವಿನಾಶ ಇದೆಯೇ? ಒಂದು ಮನೆ ಸುಟ್ಟು ಬೂದಿ ಆಯಿತು ಅಂತಂದರೆ ಒಳಗೆ ಸೇರಿಕೊಂಡ ವ್ಯಕ್ತಿ ಮಾತ್ರ ಬದುಕಿರೋದು ಸಾಧ್ಯವೇ? ದೇವರನ್ನು ಕೊಡ್ತಾನೆ, ತನ್ನನ್ನೇ ತಾನು ಕೊಟ್ಟು ಬಿಡ್ತಾನೆ. ಒಂದೊಂದು ಗುಣವನ್ನು ತೋರಿಸುವಂತಹ ನಾಮಗಳವು. ಶೃಣುತಾಮಲ ಸತ್ಯವಚಃ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ತತು ಸರ್ವಚಿದಾತ್ಮಗಣಾತ್. ಶೃಣುತ, ಎಲ್ಲರೂ ಕಿವಿಗೊಟ್ಟು ಕೇಳಿ. ನಮ್ಮ ಮಾತಲ್ಲ, ಶ್ರೀಮದ್ ಆಚಾರ್ಯರ ಮಾತು. ಏನು? ಅಮಲ ಸತ್ಯವಚಃ, ನಿರ್ದುಷ್ಟವಾದ ಯಥಾರ್ಥವಾದ ಮಾತೊಂದನ್ನು ಉಪದೇಶಿಸ್ತಾ ಇದ್ದೇನೆ, ಎಲ್ಲರೂ ಕಿವಿಗೊಟ್ಟು ಕೇಳಿ. ಶಾಸ್ತ್ರಗಳಲ್ಲಿ ಶಪಥಪೂರ್ವಕವಾಗಿ ಸಾರಿ ಸಾರಿ ಹೇಳಲ್ಪಟ್ಟಂತಹ ಮಾತು. ಉದ್ಧೃತದೋ ಬಾಹುಯುಗಂ, ಉಚ್ಛ್ರಿತ ಬಾಹುಯುಗಂ, ಎರಡೂ ತೋಳೆತ್ತಿ ಸಾರಲ್ಪಟ್ಟಂತಹ ಮಾತು. ಇಷ್ಟೆಲ್ಲ ಪೀಠಿಕೆ ಹಾಕಿ ಕೊನೆಯಲ್ಲಿ ಕೊಟ್ಟಿರುವ ಸಂದೇಶ ನಹರೇ ಪರಮಃ ನಹರೇ ಸದೃಶಃ ಪರಮಸ್ತತು ಸರ್ವಚಿದಾತ್ಮಗಣಾತ್. ಶ್ರೀಹರಿಗೆ ಸರಿಮಿಗಿಲಾಗಿರುವ ಪರದೇವತೆ ಬೇರಿಲ್ಲ, ಸರ್ವೋತ್ತಮನಿದ್ದಾನೆ. ಹೇಗೆ ಹೇಳ್ತೀರಿ ನೀವು? ಶ್ರೀಮದ್ ಆಚಾರ್ಯರಂತಾರೆ, ಈ ಮಾತು ಅಂತ ನಾವು ಹೇಳಿದ ಮಾತಲ್ಲ, ಇದು ಸಾಕ್ಷಾತ್ ಶ್ರೀಕೃಷ್ಣನೇ ಅಂದಿರತಕ್ಕಂತಹ ಮಾತು. ಆಧ್ಯಾತ್ಮಿಕ ಪ್ರಮೇಯದ ತತ್ವ ಏನು ಅಂತ ಹೇಳಿಕೊಂಡು ನಾವು ನೀವು ಯಾರೋ ಹೇಳೋದಲ್ಲ, ಶಾಸ್ತ್ರಗಳು ತಿಳಿಸಬೇಕು. ಸಕಲ ಸಚ್ಛಾಸ್ತ್ರಗಳಲ್ಲಿ ಶಾಸ್ತ್ರೇಷು ಭಾರತಂ ಸಾರಂ. ಶ್ರೀಮನ್ ಮಹಾಭಾರತ ಏನಿದೆ ಅಲ್ಲ, ಸಕಲ ಶಾಸ್ತ್ರಗಳಲ್ಲಿ ಸಾರಭೂತವಾಗಿರುವ ಭಾಗ. ತತ್ರ ನಾಮಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾಚ. ಅಂತಹ ಮಹಾಭಾರತದಲ್ಲಿಯೂ ಕೂಡ ಎರಡು ಭಾಗಗಳು, ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಭಗವದ್ಗೀತಾ. ಪಾರಿಜಾತ ಮಹಾಭಾರತ ಪಾರಿಜಾತ ಮಧುಭೂತ ಅಂತ ಕರೀತಾ ಇದ್ದಾರೆ ಅದನ್ನು. ಮಹಾಭಾರತವನ್ನೊಂದು ಪಾರಿಜಾತ ವೃಕ್ಷ ಅಂತ ಪರಿಗಣಿಸಿದ್ದಾದರೆ ಶ್ರೀಮದ್ ಭಗವದ್ಗೀತಾ ಅದರ ಮಕರಂದ, ಅದರ ಸಾರ ಭಾಗ. ಶ್ರೀಮದ್ ಭಗವದ್ಗೀತಾದಲ್ಲಿಯೂ ಕೂಡ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಅಂತ ಅದಕ್ಕೆ ಹೆಸರು. ಅಲ್ಲೂ ಕೊನೆಯಲ್ಲಿ ಬರುವ ಕೆಲವು ಶ್ಲೋಕಗಳು. ಕೃಷ್ಣ ಅರ್ಜುನನ್ ಕುರಿತಂತ ಇದ್ದಾನೆ. ಪೌರುಷೇಯ ಆಗಮಗಳು, ಅಪೌರುಷೇಯವಾದ ಆಗಮಗಳು, ವೇದಗಳು ನನ್ನನ್ನು ಪುರುಷೋತ್ತಮ ಪುರುಷೋತ್ತಮ ಅಂತ ಕರೀತಾ ಇದ್ದಾವೆ. ಯಾಕೆ ಗೊತ್ತೇನು? ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಜಗತ್ತನ್ನು ಎರಡಾಗಿ ವಿಂಗಡಿಸಬೇಕು. ಕ್ಷರಪುರುಷ ಅಂತ ಒಂದು ಗುಂಪಿಗೆ ಹೆಸರು, ಅಕ್ಷರ ಪುರುಷ ಅಂತ ಇನ್ನೊಂದು ಗುಂಪಿಗೆ ಹೆಸರು. ಅಕ್ಷರ ಪುರುಷ ಅನ್ನೋ ಗುಂಪಲ್ಲಿ ಮಹಾಲಕ್ಷ್ಮಿ ಒಬ್ಬಳೇ ಬರ್ತಾ ಇದ್ದಾಳೆ. ಯಾಕೆಂತಂದರೆ ಕ್ಷರ ಅಂದರೆ ನಾಶ, ಯಾವುದೇ ಬಗೆಯ ನಾಶ ಇಲ್ಲದಿರತಕ್ಕಂತಹ ತತ್ವ ಅಂತ ಹೇಳಿದರೆ ಮಹಾಲಕ್ಷ್ಮೀ ದೇವಿ. ಉಳಿದ ಎಲ್ಲರೂ ಕೂಡ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ ಉಚ್ಯತೆ. ಬ್ರಹ್ಮದೇವರನ್ನು ಮೊದಲುಗೊಂಡು ತೃಣಪರ್ಯಂತ ಇರತಕ್ಕಂತಹ ಚೇತನಾತ್ಮಕವಾದ ಸಮಸ್ತ ಜಗತ್ತು ಕೂಡ ಕ್ಷರಪುರುಷ ಅನ್ನೋ ಗುಂಪಲ್ಲಿ ಬರ್ತಾ ಇದೆ. ಯಾಕೆಂದರೆ ಒಂದಲ್ಲ ಒಂದು ಬಗೆಯ ನಾಶ ಅನ್ನತಕ್ಕಂಥದ್ದು ಇವರು ಎಲ್ಲರಿಗೂ ಇದೆ. ಇನ್ನೊಬ್ಬ ಇದ್ದಾನೆ ಉತ್ತಮ ಪುರುಷ ಅಂತ, ಪುರುಷೋತ್ತಮ ಅಂತ ಅವನನ್ನು ಕರೆಯೋದು. ಉಲ್ಲೇಖಿಸಿರತಕ್ಕಂತಹ ಇಬ್ಬರು ಪುರುಷರ ಒಳಗೇನೆ ಅವನು ಯಾರೋ ಒಬ್ಬನೋ ಕೇಳಿದರೆ ಅಲ್ಲ, ಉತ್ತಮ ಪುರುಷಸ್ತು ಅನ್ಯಃ. ಯಾರವನು? ಪರಮಾತ್ಮ ಇತ್ಯುದಾಹೃತ. ಅವನನ್ನು ಪರಮಾತ್ಮ ಅಂತ ಕರೀತಾರೆ. ಸರಿ, ಎಲ್ಲಿದ್ದಾನೆ ಅವನು? ಏನು ಮಾಡ್ತಾ ಇದ್ದಾನೆ? ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಈ ಮೂರು ಲೋಕದ ಒಳ ಹೊರಗೆ ವ್ಯಾಪಿಸಿ ನಿಂತುಕೊಂಡು ಈ ಪ್ರಪಂಚವನ್ನು ಹೀಗೆ ನಿಲ್ಲುವಂತೆ ಮಾಡಿದ್ದಾನೆ. ಪ್ರಪಂಚದ ಒಳ ಹೊರಗೆಲ್ಲ ವ್ಯಾಪಿಸಿ ನಿಂತಿದ್ದಾನೆ. ಪ್ರಪಂಚದ ಹೊರಗಿದ್ದಾನೆ ಅಂತ ಹೇಳಿದಾಗ ಸಮಸ್ಯೆ ಏನಿಲ್ಲ. ಪ್ರಪಂಚದ ಒಳಗೂ ಇದ್ದಾನೆ ಅಂತಂದರೆ ಈ ಪ್ರಪಂಚಕ್ಕೊಂದು ದಿವಸ ವಿನಾಶ ಇದೆ. ಒಳಗೆ ಸೇರಿಕೊಂಡು ಆತನಿಗೂ ವಿನಾಶ ಇದೆಯೇ? ಇಲ್ಲ. ಅವ್ಯಯ, ಅವನಿಗೂ ವಿನಾಶ ಇಲ್ಲ, ಯಾವತ್ತಿಗೂ ವಿನಾಶ ಇಲ್ಲ. ಅಲ್ಲ, ಲೋಕದಲ್ಲಿ ನಾವು ಹಾಗೆ ಕಂಡಿದ್ದೇವೆ. ಒಂದು ಮನೆ ಸುಟ್ಟು ಬೂದಿ ಆಯಿತು ಅಂತಂದರೆ ಒಳಗೆ ಸೇರಿಕೊಂಡ ವ್ಯಕ್ತಿ ಮಾತ್ರ ಬದುಕಿರೋದು ಸಾಧ್ಯವೇ? ಇಲ್ಲ. ಹೌದು, ಅವನು ಅನೀಶ್ವರ, ಅಸಮರ್ಥ. ಆದರೆ ಭಗವಂತ ಹಾಗಲ್ಲ, ಅವನು ಈಶ್ವರ, ಸರ್ವ ಸಮರ್ಥನಿದ್ದಾನೆ. ಅವ್ಯಯ ಈಶ್ವರ. ಸರಿ, ಅಂಥವನು ಯಾರವನು? ಯಸ್ಮಾತ್ ಕ್ಷರಮತೀತಃ ಅಹಂ ಅಕ್ಷರಾದಪಿ ಚ ಉತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಸಿದ್ಧ ಪುರುಷೋತ್ತಮ. ಕ್ಷರಪುರುಷ ಅನ್ನುವ ಪ್ರಪಂಚವನ್ನು ಮೀರಿ ನಿಂತಹ ವ್ಯಕ್ತಿ, ಅಕ್ಷರ ಪುರುಷ ಪ್ರಪಂಚವನ್ನು ಮೀರಿ ನಿಂತಹ ವ್ಯಕ್ತಿ ಇನ್ಯಾರೋ ಅಲ್ಲ, ಅವನು ನಾನೇ ಇದ್ದೇನೆ. ಭಗವದ್ಗೀತೆಯಲ್ಲಿ ಕೃಷ್ಣ ತನ್ನನ್ನು ತಾನೇ ತೋರಿಸಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನಾನೇ ಇದ್ದೇನೆ ಅವನು. ಅಥೋಸ್ಮಿ ಲೋಕೆ ವೇದೇ ಚ ಪ್ರಸಿದ್ಧ ಪುರುಷೋತ್ತಮ. ನನ್ನನ್ನು ಪುರುಷೋತ್ತಮ ಅಂತ ಕರೆಯುವುದು ಈ ಕಾರಣಕ್ಕೆ. ಏನು ಪುರುಷೋತ್ತಮ ಅನ್ನುವ ಶಬ್ದದ ಅರ್ಥ? ಎರಡು ಬಗೆಯ ಇಬ್ಬರು ಪುರುಷರು, ಕ್ಷರಪುರುಷರು ಅಕ್ಷರ ಪುರುಷರು ಅಂತ ಎರಡು ಗುಂಪು. ಇವರೆಲ್ಲರಿಗಿಂತಲೂ ಕೂಡ ನಾನು ಉತ್ತಮನಿದ್ದೇನೆ. ಏನು ಹೇಳಿದಾಗಾಯಿತು? ಸರ್ವೋತ್ತಮನಿದ್ದೇನೆ. ಪುರುಷೋತ್ತಮ ಅನ್ನುವ ಶಬ್ದದ ಅರ್ಥ ಬೇರೆ ಅಲ್ಲ, ಸರ್ವೋತ್ತಮ ಅನ್ನುವ ಶಬ್ದದ ಅರ್ಥ ಬೇರೆ ಅಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದು? ಏನಿದರ ಮಹತ್ವ? ಯೋ ಮಾಂ ಏವಂ ಅಸಮ್ಮೂಢ ಜಾನಾದಿ ಪುರುಷೋತ್ತಮಂ ಸ ಸರ್ವವಿತ್.
ಯಾರು ಹೀಗೆ ನನ್ನನ್ನು ಪುರುಷೋತ್ತಮ ಅಂತ ಕರೀತಾ ಇದ್ದಾನೋ, ಹೀಗೆ ಅಂತಂದರೆ ಲೋಕದಲ್ಲಿ ಸುಂದರ ಅಂತ ಒಬ್ಬನಿಗೆ ಹೆಸರಿರುತ್ತೆ. ಯಾರನ್ನು ಸುಂದರ ಅಂತ ಕರಿಬೇಕು? ಯಾರಲ್ಲಿ ಸೌಂದರ್ಯ ಇದೆ ಅವನನ್ನು ಸುಂದರ ಅಂತ ಕರಿಬೇಕು. ಆದರೆ ಲೋಕದಲ್ಲಿ ಹಾಗಿಲ್ಲ. ನಾಮಕೇ ವಾಸ್ತೆ, ಒಂದು ನಾಮ. ಸೌಂದರ್ಯ ಇರಬೇಕಾಗಿಲ್ಲ, ಕರೀಲಿಕ್ಕೊಂದು ಹೆಸರು ಬೇಕು, ಅವನು ಸುಂದರ. ನೋಡಲಿಕ್ಕೆ ಸಣಕಲ ಇರ್ತಾನೆ, ಹೆಸರು ಮಾತ್ರ ಭೀಮ. ಭಗವಂತನ ನಾಮಗಳು ಹೀಗಲ್ಲ. ಭಗವಂತನ ನಾಮಗಳು ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಯಾನಿ ನಾಮಾನಿ ಗೌಣಾನಿ, ಭಗವಂತನ ನಾಮಗಳೆಲ್ಲವೂ ಕೂಡ ಒಂದೊಂದು ಗುಣವನ್ನು ತೋರಿಸುವಂತಹ ನಾಮಗಳವು. ಒಂದೊಂದಲ್ಲ, ಅನೇಕ ಗುಣಗಳನ್ನು ಪ್ರತಿಪಾದನೆ ಮಾಡಿಕೊಡ್ತಾ ಇದ್ದಾವೆ ಒಂದೊಂದು ನಾಮಗಳು ಕೂಡ. ಹಾಗೆ ಪುರುಷೋತ್ತಮ ಅನ್ನುವ ಹೆಸರು ಇಂಥ ಒಂದು ಅರ್ಥವನ್ನು ಹೊತ್ತು ಬಂದದ್ದಾಗಿದೆ. ಯಾರೋ ಅನ್ನೋದಲ್ಲ, ಯಾರದನ್ನು ಹೇಳಿದ್ದು? ಸಾಕ್ಷಾತ್ ಶ್ರೀಕೃಷ್ಣನೇ ತಾನಂತ ಇದ್ದಾನೆ. ಯೋ ಮಾಂ ಏವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವವಿತ್. ಯಾರು ಈ ರೀತಿ ನನ್ನನ್ನು ಪುರುಷೋತ್ತಮ ಅಂತ ತಿಳಿತಾ ಇದ್ದಾನೆ, ಎಲ್ಲರಿಗಿಂತಲೂ ಉತ್ತಮನಿದ್ದಾನೆ, ಆದ್ದರಿಂದ ಇವನಿಗೆ ಪುರುಷೋತ್ತಮ ಅಂತ ಹೆಸರು ಅಂತ ಯಾರು ತಿಳಿತಾ ಇದ್ದಾನೆ, ಅವನು ಸಕಲ ಶಾಸ್ತ್ರವನ್ನು ಬಲ್ಲವಾ ಸರ್ವವಿತ್. ಯಾಕೆಂದರೆ ಸಕಲ ಶಾಸ್ತ್ರಗಳ ಪ್ರಮೇಯ ಅದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದೌ ಅಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿಕೊಳ್ಳೋದಕ್ಕೋಸ್ಕರವೇ ಈ ಎಲ್ಲ ಸಚ್ಛಾಸ್ತ್ರಗಳು ಹೊರಟದ್ದಾಗಿವೆ. ಹಾಗಾದರೆ ಅಂತಹ ತತ್ವವನ್ನು ಯಾರೂ ಇಲ್ಲಿ ಅವನು ತಿಳ್ಕೊಂಡದ್ದೇನನ್ನು? ಸಕಲ ಶಾಸ್ತ್ರಗಳ ಪ್ರಮೇಯವನ್ನು. ಏನದರಿಂದ ಏನು ಲಾಭ? ಭಜತಿ ಮಾಂ ಸರ್ವಭಾವೇನ, ಅವನು ಕೊನೆಗೆ ಬಂದು ನನ್ನನ್ನೇ ಸೇರ್ತಾ ಇದ್ದಾನೆ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಬದ್ಧತೆ ಅಂತ ಹೇಳಿದ್ದು ಇದೇ ಜ್ಞಾನವನ್ನು. ಭಗವಂತನ ಸರ್ವೋತ್ತಮತ್ವವನ್ನು ಯಾರು ತಿಳಿತಾ ಇದ್ದಾನೆ, ಜ್ಞಾನಿ ಪ್ರಿಯತಮಃ ಅಥೋಮೆ. ಭಗವಂತನಿಗೆ ಅಂತಹ ಜ್ಞಾನಿ ಅತ್ಯಂತ ಪ್ರಿಯತಮನಾಗ್ತಾನೆ, ಕೊನೆಗೆ ನನ್ನನ್ನೇ ಬಂದು ಸೇರ್ತಾನೆ. ಭಗವಂತನನ್ನು ಹೋಗಿ ಸೇರಿದ್ದಾದರೆ ಮುಂದೆ ಯಾವ ದುಃಖಗಳೂ ಇಲ್ಲ. ಬದುಕಿನಲ್ಲಿ, ಇಹದಲ್ಲಿ, ಸಂಸಾರದಲ್ಲಿ ನಾನಾ ಬಗೆಯ ದುಃಖಗಳನ್ನು ಅನುಭವಿಸ್ತಾ ಇದ್ದೇವೆ. ಯಾರಿಗಾದರೂ ಹೌದು ನಮ್ಮ ಬದುಕಿನಲ್ಲಿ ಎಷ್ಟು ದುಃಖ ಬರಲಿ ಅಂತ ಅಪೇಕ್ಷೆ ಇದೆಯೋ ಕೇಳಿದರೆ ಇಲ್ಲ, ಸುಖವಾಗಿರಬೇಕು. ಹೌದು, ಇಲ್ಲಿ ನಾವು ಎಷ್ಟೇ ಸುಖಪಟ್ಟರೂ ಕೂಡ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ರಾತ್ರಿ ಹಗಲುಗಳು ಹೇಗೆ ಒಂದರ ಬೆನ್ನ ಹಿಂದೆ ಇನ್ನೊಂದು ಮತ್ತೆ ಬಂದೇ ಬರುತ್ತೋ ಇಲ್ಲಿ ಹಾಗೆ. ಹಾಗಾದರೆ ದುಃಖದ ಲೇಷವೂ ಸಂಪರ್ಕವೇ ಇಲ್ಲದಿರತಕ್ಕಂತಹ ಸುಖ ಇಲ್ವೋ ಕೇಳಿದರೆ ಅವಶ್ಯವಾಗಿದೆ. ಸ್ವರೂಪಭೂತವಾದ ಸುಖ ಅದು. ಅದನ್ನು ಪಡೆಯಬೇಕು ಅಂತಿದ್ರೆ ಭಗವಂತನ ಪರಿಪೂರ್ಣ ಅನುಗ್ರಹ ಬೇಕು. ಅಂತಹ ಭಗವಂತನ ಅನುಗ್ರಹ ಕಾರಣವಾಗುವಂತಹ ತತ್ವಜ್ಞಾನ ಅದು ನೋಡು ಇದು ಅಂತ ಹೇಳಿಕೊಂಡು ಶ್ರೀಮದ್ ಆಚಾರ್ಯರು ನಮಗೇನು ಶೃಣುತ ಅಮಲ ಸತ್ಯವಚಃ ಪರಮಂ ಶಪಥೇರಿದ ಮುಚ್ಛೃತ ಬಾಹುಯುಗಂ ನಹರೇ ಪರಮಃ ನಹರೇ ಸದೃಶಃ ಪರಮಸ್ತು ಸರ್ವಚಿತಾತ್ಮಗಣ ಸರ್ವೋತ್ತಮನಿದ್ದಾನೆ ಅಂಬೋ ತತ್ವವನ್ನು ತೋಳಿಸಿಕೊಟ್ಟು ಅಂತ ಇದ್ದಾರೆ. ನಾವೇನು ಮಾಡಬೇಕು? ತದಲಂಬಹು ಲೋಕ ವಿಚಿಂತನೆಯ ಪ್ರವಣಂಕುರು ಮಾನಸಂ ಈಶಪದೇ. ಲೋಕ ವ್ಯವಹಾರದಲ್ಲಿರ್ತೇವೆ, ಲೋಕ ವ್ಯವಹಾರಗಳು ಸಹಜ, ಆದರೆ ಅಲ್ಲೇ ಮುಳುಗಿರಬೇಡ. ಸ್ವಲ್ಪ ಇದ್ದು ಈ ಕಡೆ ಬಾ, ಮನಸ್ಸನ್ನು ಭಗವಂತನ ಕಡೆಗೆ ಹರಿಸು. ಯಾಕೆ? ನಾವೆಲ್ಲ ದೇವರಲ್ಲಿ ಹೋಗಿ ದೇವರೇ ನಂಗೆ ಅದನ್ನು ಕೊಡು, ಭಗವಂತ ನನಗೆ ಇದನ್ನು ಕೊಡು, ಮತ್ತೊಂದು ಕೊಡು, ಏನೇನೇ ಕೇಳ್ತೇವೆ. ದೇವರಂತಾನೆ ಆಯಿತು, ನೀ ಕೇಳಿದ್ದನ್ನೆಲ್ಲ ನಾ ಕೊಡ್ತೇನೆ, ನಾ ಕೇಳಿದ್ದನ್ನೂ ಕೊಡು, ನೀ ಕೊಡು. ಏನು ದೇವರಿಗೆ ಬೇಕು? ಅವನಂತಾನೆ ನಿನ್ನ ಮನಸ್ಸನ್ನು ಅನ್ಕೊ. ಭಗವದ್ಗೀತೆ ತೆಗೆದು ನೋಡಿ, ಒಂದು ಬಾರಿಲ್ಲ, ಎರಡು ಬಾರಿಲ್ಲ, ಅದೆಷ್ಟು ಬಾರಿ ಅಂತ ಇದ್ದಾನೆ. ಮನ್ಮನಾ ಭವ ಮದ್ಭಕ್ತ ಮದ್ಯಾಜಿ ಮಾನ್ ನಮಸ್ಕುರು. ನೀನು ಮನಸ್ಸನ್ನು ಕೊಡು. ಮಯ್ಯೇ ವಮನ ಆಧತ್ವ ಮಯಿ ಬುದ್ಧಿ ನಿವೇಶಯ. ಅದೆಷ್ಟು ಬಾರಿ ಮನವನಿತ್ತರೆ ತನ್ನನೇ ಇವನು. ದೇವರಿಗೆ ನಾವು ಕೊಡೋದು ಮನಸ್ಸು, ದೇವರನ್ನು ಕೊಡ್ತಾನೆ, ತನ್ನನ್ನೇ ತಾನು ಕೊಟ್ಟು ಬಿಡ್ತಾನೆ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತನ ಅಂತಹ ಅನುಗ್ರಹ ಆಯಿತಾದರೆ ಪಡೆಯಲಿಕ್ಕೆ ಬಾಕಿ ಉಳಿದದ್ದು ಏನಿದೆ? ಅದಕ್ಕೋಸ್ಕರ ನೋಡಿ, ಹೀಗೆ ಮಾಡಿ ತತ್ವವನ್ನು ತಿಳ್ಕೊಂಡು ಆ ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿ. ಮನಸ್ಸನ್ನು ಭಗವಂತನಿಗೆ ಅರ್ಪಿಸೋದು ಅಂತಂದರೆ ಸದಾಕಾಲ ಮನಸ್ಸಿನೊಳಗೆ ಭಗವಂತನ ಚಿಂತನೆ ನಡೆಸ್ತಾ ಇರೋದು. ನಮ್ಮೆಲ್ಲರ ಶ್ರೇಯಸ್ಸಿನ ದಾರಿಯನ್ನು ಗುರುಗಳು ನಮಗೆ ಹೀಗೆ ತೋರಿಸಿಕೊಟ್ಟಿದ್ದಾರೆ. ಗುರುಗಳು ತೋರಿದ ದಾರಿಯಲ್ಲಿ ನಾವೆಲ್ಲ ನಡೆಯುವ ಪ್ರಯತ್ನವನ್ನು ಮಾಡೋಣ. ಎಲ್ಲರಿಗೂ ಹರಿಗುರುಗಳ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ನಗರದಲ್ಲಿ ಎಲ್ಲರೂ ಕೂಡ ಹೀಗೆ ಒಟ್ಟು ಸೇರಿಕೊಂಡು ಭಗವದ್ ಆರಾಧನೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಎಲ್ಲರಿಗೂ ಅನುಕೂಲವಾಗಲಿ. ನಮ್ಮ ಪೀಠಾರೋಹಣದ ಈ ದಿವಸವನ್ನು ನಮ್ಮಲ್ಲಿ ಆಚರಿಸ್ತೇವೆ, ಇಲ್ಲಿ ಬರಬೇಕು ಅಂತ ಹೇಳಿಕೊಂಡು ನಮ್ಮನ್ನು ಕರೆಸಿಕೊಂಡು ಮಂಡಲದಲ್ಲಿ ಸ್ವಸ್ತಿಗೆಯಲ್ಲಿ ಪೂಜೆ, ಕಲಶದಲ್ಲಿ ಪೂಜೆ, ಅಗ್ನಿ ಮಾಧ್ಯಮದಲ್ಲಿ ಭಗವದ್ ಆರಾಧನೆ ಮಾಡಿ ಅಷ್ಟೇ ಅಲ್ಲದೆ ನಮ್ಮೆಲ್ಲರಿಗೂ ಮೂಲ ಗುರುಗಳಾಗಿರೋ ಶ್ರೀಮದ್ ಆಚಾರ್ಯರು ಪೂಜಾ ಮಾಡಿಕೊಟ್ಟಿರತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಮೇತನಾದಂತಹ ಪಾಂಡರಗುಡಲ ದೇವರು ರಾಮದೇವರ ಪೂಜೆಯು ಕೂಡ ಇಲ್ಲಿ ನೆರವೇರಿದೆ. ಅಂತಹ ದೊಡ್ಡ ಸೇವೆಯನ್ನು ಮಾಡಿರತಕ್ಕಂತಹ ಇಲ್ಲಿನ ಎಲ್ಲ ಸದ್ಭಕ್ತರಿಗೂ ಭಗವದ್ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ. ಬದುಕಿನಲ್ಲಿ ಬರಬಹುದಾದಂಥ ಏನೇ ಆಪತ್ತುಗಳಿದ್ದರೂ ಕೂಡ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ
ಭೂಯೋ ಭೂಯೋ ನಮಾಮ್ಯಹಂ ಅಂತ ರಾಮನನ್ನು ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾರೆ.